ಮಂಡ್ಯದಲ್ಲಿ ಅನ್ನದಾತರ ಕಿಚ್ಚು ಭುಗಿಲೆದ್ದಿದೆ. ಇವತ್ತು ಕೆಆರ್ಎಸ್ಗೆ ರಾಜ್ಯ ಬಿಜೆಪಿ ಮುತ್ತಿಗೆ ಪ್ಲಾನ್ ಇದೆ. ಬಿಜೆಪಿ ನಾಯಕರ ಮುತ್ತಿಗೆ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ಈಗ ಬಿಗಿ ಭದ್ರತೆ. ಇವತ್ತು ಕೆಆರ್ಎಸ್ಗೆ ರಾಜ್ಯ ಬಿಜೆಪಿ ಕಡೆಯಿಂದ ಹೋರಾಟ ಇರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸ್ ಕಡೆಯಿಂದ ಬಿಗಿ ಭದ್ರತೆಯನ್ನು ನೀಡಲಾಗುತ್ತೆ. ಕೆಆರ್ಎಸ್ ನಲ್ಲಿ ಪೊಲೀಸರ ಸರ್ಪಗಾವಲು ಇದೆ. ನೋಡ್ತಾ ಇದ್ರಿ, ಕಾವೇರಿ ಚಳುವಳಿಯ ಭದ್ರತೆಗೆ 1500ಕ್ಕಿಂತ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು, ಜೊತೆಗೆ ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಹೋರಾಟ ಇರುತ್ತೆ. ಆದರೆ ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಆಗಬಾರದು, ಬೇರೆ ರೀತಿಯ ಘಟನೆ ನಡಿಬಾರದು ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿ ನಾಯಕರ ಮುತ್ತಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ಬಿಗಿ ಭದ್ರತೆ. ನೋಡ್ತಾ ಇದ್ರಿ, 1500 ಸಿಬ್ಬಂದಿಗಳ ನಿಯೋಜನೆ. ಇದರಲ್ಲಿ PSI ಸೇರಿದಂತೆ 40ಕ್ಕಿಂತ ಹೆಚ್ಚು PSI ಇದ್ದಾರೆ. DCP ಅವರು ಕೂಡ ಇರ್ತಾರೆ. ಇಡೀ ಆ ಮಂಡ್ಯ ಭಾಗದಲ್ಲಿರುವಂತಹ ಪೊಲೀಸ್ನವರು ಅಲ್ಲೇ ಇದ್ದಾರೆ. ಈಗ ಬೆಂಗಳೂರಿನಿಂದಲೂ ಕೂಡ ಕರೆಸ್ಕೊಂಡಿದ್ದಾರೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಮಸ್ಯೆ ಆಗಬಾರದು ಅಂತೇಳಿ ಈಗ ಸಂಘಟನೆಗಳಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ, ಅದರ ಜೊತೆಗೆ ಬಿಜೆಪಿ ಕಡೆಯಿಂದ ಇನ್ನು ರೈತರಂತೂ ಬೆಳಗ್ಗೆ ಎದ್ದ ತಕ್ಷಣ ಹೋರಾಟ ಮಾಡ್ತಾರೆ ಅವರು ನಿರಂತರವಾಗಿ. ಹಂಗಾಗಿ ಈ ಒಂದು ಸಂಘಟನೆ ಬಿಜೆಪಿ ಮತ್ತೆ ರೈತರ ಹೋರಾಟ ಇರುವಂತಹ ಹಿನ್ನೆಲೆಯಲ್ಲಿ 3 ಸಂಘಟನೆ ಕಡೆಯಿಂದ ಹೋರಾಟ ನಡೀತಾ ಇರುವಂತಹ ಹಿನ್ನೆಲೆ ಜನಸಂಖ್ಯೆ ಜಾಸ್ತಿ ಸೇರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಭದ್ರತೆಯನ್ನು ನೀಡಲಾಗಿದೆ. ಯಾಕೆ ಇದೆಲ್ಲ ಹೋರಾಟ? ಕರ್ನಾಟಕಕ್ಕೆ ಹಿನ್ನಡೆ ಆಯಿತು. ಇಲ್ಲಿ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥ ಆದೇಶ ಇದೆಯಲ್ಲ, ಇದು ಯಾವ ರೀತಿಯ ಆದೇಶ ಅನ್ನೋದು ಒಂದು ಅರ್ಥ ಆಗಲ್ಲ. CWRC ಅದೇ ಆದೇಶ ಕೊಟ್ಟತ್ತೆ. ಈಗ ಮತ್ತೆ CWRC ಆದೇಶವನ್ನು ಎತ್ತಿ ಹಿಡಿತು. ನೀರನ್ನು ಹಡಿಸ್ಲೇಬೇಕು, ನೀರನ್ನು ಕೊಡಲೇಬೇಕು ಅನ್ನೋದು. ನೀರಿಲ್ಲ, ಎಲ್ಲಿಂದ ಕೊಡೋದು? ಕಣ್ಣೀರು ಕೊಡಬೇಕಷ್ಟೇ. ಈಗ ನಮ್ಮವ್ರ ಕಡೆಯಿಂದ ಯಾವ ರೀತಿಯಾಗಿ ವಾದ ಆಗ್ತಾ ಇದೆ ಅದು ಗೊತ್ತಿಲ್ಲ, ಅಥವಾ ಅವ್ರ ಕಡೆಯಿಂದ ಬಲವಾದ ಒಂದು ವಾದ ನಡೀತಾ ಇದೆಯಾ? ತಮಿಳುನಾಡು ಕಡೆಯಿಂದ ಅವರ ವಾದ ಕೇಸ್ ಕೊಡಲೇಬೇಕು ಅನ್ನುವಂಥ ರೀತಿ ವಾದ ಆಗ್ತಾ ಇದೆಯಾ ತಮಿಳುನಾಡು ಕಡೆಯಿಂದ? ನಮ್ಮ ಕಡೆಯಿಂದ ಆ ರೀತಿ ವಾದ ನಡೀತಾ ಇಲ್ವಾ? ಅಥವಾ ವಾಸ್ತವ ಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಇಡೋದಕ್ಕೆ ಆಗ್ತಾ ಇಲ್ವಾ ನಮ್ಮ ಅಧಿಕಾರಿಗಳಿಗೆ? ಆ ರೀತಿಯ ಯಕ್ಷ ಪ್ರಶ್ನೆ ಅಂತ ಹಾಗೇ ಇದೆ. ಈ ಬಾರಿ 1 ತಿಂಗಳ ಮುಂಚೆನೆ DK ಶಿವಕುಮಾರ್ ಈ ಬಾರಿ ಬೆಳೆಯನ್ನ ಬೆಳೆಯೋದಕ್ಕೆ ಆಗಲ್ಲ, ನೀರಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ನಮಗೆ ಕುಡಿಯೋದಕ್ಕೆ ನೀರು ಬೇಕು ಅಂತೇಳಿ. ಬಟ್ ತಮಿಳುನಾಡು ಕೇಳ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ. ಬಟ್ ಇಲ್ಲಿ ಬರ ಇದ್ರೂ ಕೂಡ ಅದನ್ನ ಸಮವಾಗಿ ಹಂಚಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ CWRC ಕೊಟ್ಟಿರುವಂತಹ ಆದೇಶ. CWRC ಅದರ ಜೊತೆಗೆ ಇನ್ನೊಂದು CWMA. ಬರ ಇದ್ರೂ ಕೂಡ ಅದನ್ನ ಸಮಾನವಾಗಿ ಹಂಚಿಕೊಳ್ಳಿ ಅನ್ನೋ ಲೆಕ್ಕ ಇದು. ಬರ ಇದ್ರೆ ನಾವೇನು ಮಾಡೋಣ ಅನ್ನೋ ರೀತಿಯಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ, ನೇರ ಸಂಪರ್ಕದಲ್ಲಿದ್ದಾರೆ KRS ಡ್ಯಾಮಿಂದ. ರವಿ, ಈಗ ಪ್ರತಿಭಟನೆ ಅಂತೂ ಜೋರಾಗಿ ನಡೆಯುವಂತ ಎಲ್ಲ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಯಾವ ರೀತಿಯಾಗಿ ಭದ್ರತೆ ಇದೆ? ಯಾವಾಗ ಪ್ರತಿಭಟನೆ ಶುರುವಾಗತ್ತೆ? ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ಹೇಮಕುಮಾರ್, ಏನು ಕಾವೇರಿ ನೀರು ನಿರ್ವಹಣಾ ಮಂಡಳಿ ನೀಡಿರ್ತಕ್ಕಂಥ ಆದೇಶವನ್ನು ಖಂಡಿಸಿ ಇವತ್ತು ಬಿಜೆಪಿ ರಾಜ್ಯ ಮಟ್ಟದ ನಾಯಕರುಗಳು KRSಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ. ಮಂಡ್ಯ ಮತ್ತು ಮೈಸೂರು SP, ಈ 2 SPಗಳ ನೇತೃತ್ವದಲ್ಲಿ KRS ಬಳಿ ಬಿಗಿ ಭದ್ರತೆಯನ್ನು ಹಮ್ಮಿಕೊಂಡಿದ್ದಾರೆ. ಸ್ವತಃ ಈಗ ನಾನು KRS ಬಳಿ ಇದ್ದೀನಿ. ನಿಮಗೆ ಯಾವ ರೀತಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು KRSನ ಮುಖ್ಯ ದ್ವಾರದ ಬಳಿ ಕಂಡು ಬರ್ತಾ ಇರ್ತಕ್ಕಂಥ ಚಿತ್ರಣ. ಏನು KRSನ ದಕ್ಷಿಣ ಭಾಗ ಅಂತ ಹೇಳ್ತೀವಿ, ಈ ದಕ್ಷಿಣ ಭಾಗದಲ್ಲೇ ಮುಖ್ಯ ದ್ವಾರ ಇರ್ತಕ್ಕಂಥದ್ದು.
ಸೊ ಈ ಮುಖ್ಯ ದ್ವಾರದ ಬಳಿ ನೋಡ್ತಾ ಇದ್ದೀರಿ, ಈ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ರೆಗ್ಯುಲರ್ ಆಗಿ 2 ಹಂತದ ಒಂದು ತಡೆಗೋಡೆಯನ್ನು ನಿರ್ಮಿಸಿರ್ತಾರೆ. ಒಂದು ಕಬ್ಬಿಣದ ಸರಳುಗೋಡೆ, ಅದಾದ ನಂತರ ಬ್ಯಾರಿಕೇಡ್ನ ಹಾಕಿರ್ತಾರೆ, ಅದು 2 ಹಂತ. ಆದರೆ ಇವತ್ತು ಬಿಜೆಪಿ ಮುತ್ತಿಗೆ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ 2 ಹಂತದ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ದಾರೆ. ಜೊತೆಗೆ ಯಾವ್ಯಾವ ಪೊಲೀಸು ಯಾವ್ಯಾವ ಸಿಬ್ಬಂದಿಗಳು ಎಲ್ಲೆಲ್ಲಿ ಭದ್ರತೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಮಂಡ್ಯ SP ಅವರು ನಿಂತ್ಕೊಂಡು ಅಲರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಜಾಗ ನಿಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗ್ಗೆಯಿಂದನೇ ಕಂಡು ಬರ್ತಾ ಇದ್ದಾರೆ. ಅಂದ್ರೆ ಅವರು ಇಲ್ಲೇ ಭದ್ರತೆ ಉಸ್ತುವಾರಿ ವಹಿಸಿಕೊಂಡಿರೋದ್ರಿಂದ, ಜೊತೆಗೆ ರಾಜ್ಯ ಮಟ್ಟದಲ್ಲಿ ಮತ್ತೆ ದೇಶ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೂ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಕ್ಕಂಥ ಎಲ್ಲಾ ಸಾಧ್ಯತೆ ಇರೋದ್ರಿಂದ, ಸೊ ಈ ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರ ಮತ್ತೆ ಬಿಜೆಪಿ ಎರಡೂ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಬಿಜೆಪಿ ಒಂದ್ ರೀತಿಯಲ್ಲಿ ಏನು ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಏನು ಯಾವುದೇ ರೀತಿ ಏನಾದರೂ ಸಮಸ್ಯೆಗಳಿದ್ರಾದ್ರೆ ಅದು ಬೇರೆ ರೀತಿಯಾದ ಒಂದು ಪರಿಣಾಮ ಬೀರ್ಬೋದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಅಲರ್ಟ್ ಆಗಿರ್ತಕ್ಕಂಥ ಕಂಡು ಬರ್ತಾ ಇದೆ. ಸುಮಾರು 2 SP-ಗಳ ನೇತೃತ್ವದಲ್ಲಿ ಪೊಲೀಸ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು DYSP-ಗಳು, ಪೊಲೀಸ್ ಪೇದೆಗಳು ಮತ್ತು ಬೇರೆ ಇತರ ತುಕಡಿ ಭದ್ರತಾ ತಂಡಗಳು ಎಲ್ಲವೂ ಸೇರಿದಂತೆ ಸುಮಾರು 1,700ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡೋದ್ರ ಮೂಲಕ ಮುಂದೆ ಅಂದರೆ ಪ್ರತಿಭಟನೆ ವೇಳೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೇಮಕುಮಾರ್, ರವಿ, ಈಗ ಸದ್ಯಕ್ಕೆ ಎಷ್ಟು ನೀರಿದೆ, ಬಿಡಕ್ಕಾಗತ್ತ, ಕೊಡಬಹುದಾ ಹೇಗೆ ಅಂತೇಳಿ, ಈಗ ಅವರು ಆದೇಶ ಇರೋದ್ರಿಂದಾಗಿ ಕೊಡಲೇಬೇಕು ಅನ್ನೋಂಥ ಲೆಕ್ಕಾಚಾರ ಇದ್ರೂ ಕೂಡ ಎಷ್ಟು ಕೊಡಬಹುದು? ಹೇಮಕುಮಾರ್, ಈಗ ಡ್ಯಾಮ್ನಲ್ಲಿ ಇರ್ತಕ್ಕಂಥದ್ದು 92 ಅಡಿ ನೀರು, ಅಂದರೆ ಗರಿಷ್ಠ ಮಟ್ಟದ ಸಾಮರ್ಥ್ಯ ಇರ್ತಕ್ಕಂಥದ್ದು ಡ್ಯಾಮ್ನ 124.80 ಅಡಿ. ಆದರೆ ಇವತ್ತಿಗೆ ಇರ್ತಕ್ಕಂಥದ್ದು 92 ಅಡಿ, ಅಂದರೆ 17 TMC ಅಷ್ಟು ನೀರು ಮಾತ್ರ ಇಲ್ಲಿ ಸಂಗ್ರಹ ಇರ್ತಕ್ಕಂಥದ್ದು. ಈ 17 TMCನಲ್ಲಿ 5ರಿಂದ 6 TMCಗಳು ನೀರು ಏನು ಡೆಡ್ ಸ್ಟೋರೇಜ್ ಅಂತ ಕನ್ಸಿಡರ್ ಮಾಡ್ತಾರೆ, ಅದನ್ನ ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇನ್ನು ಉಳ್ಕೊಳ್ತಕ್ಕಂಥದ್ದು 12ರಿಂದ 13 TMC ನೀರು. ಸೊ 12 TMCನಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ನೀರು ಅಂದರೆ 4 TMC ನೀರು ಏನಾದರೂ ಬಿಟ್ಬಿಟ್ರೆ ನಮಗೆ ಉಳ್ಕೊಳ್ತಕ್ಕಂಥದ್ದು 7ರಿಂದ 8 TMC ನೀರು ಮಾತ್ರ. ಸೊ ಈ ನೀರನ್ನು 3-4 ತಿಂಗಳುಗಳ ಕಾಲ ಮಂಡ್ಯ ಮತ್ತು ಮೈಸೂರು ಮತ್ತು ಬೆಂಗಳೂರು ಸೇರಿದಂತೆ ಈ ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಅಂತೇಳಿ ಮೀಸಲಿಟ್ಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಈಗ ಪ್ರಾಧಿಕಾರದ ಆದೇಶವನ್ನು ಪಾಲನೆ ಮಾಡಬೇಕಾದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಆದರೂ ಕೂಡ ಏಕಾಏಕಿ ನೀರು ಬಿಡದೇ ಇರತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕೆಂದರೆ ನಾಳಿದ್ದು ನಡೀತಕ್ಕಂಥ ಸರ್ವಪಕ್ಷ ಸಭೆಯಲ್ಲಿ ಏನು ನಿರ್ಧಾರ ತಗೊಳುತ್ತೋ, ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿ ಸಲ್ಲಿಸ್ತಾರಾ ಅಥವಾ ನೀರೇನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟು ಮತ್ತೆ ಮೇಲ್ಮನವಿ ಸಲ್ಲಿಸಕ್ಕೆ ಏನಾದರೂ ಅವಕಾಶ ಇದೆಯಾ? ಈ ರೀತಿ ಕಾನೂನು ತಜ್ಞರ ಮೊರೆ ಹೋಗಿ ಆನಂತರ ಏನಾದರೂ ಕ್ರಮ ಕೈಗೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಆದರೆ ಸದ್ಯದ ಮಟ್ಟಿಗೆ ನಮಗೆ ಇರ್ತಕ್ಕಂಥ ನೀರು ನಮಗೆ ಶಾರ್ಟೇಜ್ ಆಗುತ್ತೆ, ಹಂಗಾಗಿ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಎಲ್ಲ ಕಾನೂನು ಸಾಧ್ಯತೆಗಳ ಬಗ್ಗೆ ಮೊರೆ ಹೋಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಭದ್ರತೆಯ ಕುರಿತು SP ಶೋಭಾ ರಾಣಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. 2 SPs, 1 ಅಡಿಷನಲ್ SP, 9 DSP, CPS ಅವ್ರ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತಾರೆ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ. 2 SPs, 1 ಅಡಿಷನಲ್ SP, 9 DSP, CPS ಅವ್ರ ಇನ್ಸ್ಪೆಕ್ಟರ್ 28 ಜನ ಮತ್ತು PSIs 46 ಜನ ಮತ್ತು ASIs 59 ಜನ, 10 KSRP ತುಕಡಿ ಮತ್ತು 8 DR ತುಕಡಿಗಳು ಮತ್ತು ಸಿಬ್ಬಂದಿಗಳು ಒಟ್ಟಾರೆಯಾಗಿ ಎಲ್ಲರೂ ಸೇರಿ 1,500 ಸಿಬ್ಬಂದಿಗಳಿದ್ದಾರೆ. ಪ್ರತಿಭಟನೆ ಮುತ್ತಿಗೆ ಯತ್ನಕ್ಕೆ ಅನುವು ಮಾಡಿಕೊಡ್ತಾರೆ. ಪ್ರತಿಭಟನೆ ಅಂತ ತಿಳಿಸಿದ್ದಾರೆ. ನಾವು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದ್ದೀವಿ.